ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 34ನೆಯ ಶ್ಲೋಕ. ಶಿಬಿರಾಯ ನಿನೀಶಂತಂ ರಜ್ವಾ ಬದ್ಧ್ವಾ ರಿಪುಂ ಬಲಾತ್ ಪ್ರಾಹಾರ್ಜುನಂ ಪ್ರಕುಪಿತೋ ಭಗವಾನಂಬುಜೇ ಕ್ಷಣಃ. ಅನುವಾದ ಹೀಗಿದೆ: ಹೆಡೆಮುರಿ ಕಟ್ಟಿದ ಅಶ್ವತ್ಥಾಮನನ್ನು ಯುದ್ಧ ಶಿಬಿರಕ್ಕೆ ಒಯ್ಯುವುದು ಅರ್ಜುನನ ಉದ್ದೇಶವಾಗಿತ್ತು. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ತನ್ನ ಕಮಲ ಲೋಚನಗಳಿಂದ ನೋಡುತ್ತಾ ಕೋಪಾವಿಷ್ಟನಾದ ಅರ್ಜುನನಿಗೆ ಹೇಳಿದನು. ಇಲ್ಲಿ ಅರ್ಜುನ ಮತ್ತು ಭಗವಾನ್ ಶ್ರೀಕೃಷ್ಣ ಇಬ್ಬರು ಕೋಪಾವಿಷ್ಟ ಭಾವದಲ್ಲಿದ್ದಾರೆಂದು ವರ್ಣಿಸಲಾಗಿದೆ. ಆದರೆ ಅರ್ಜುನನ ಕಂಗಳು ಪ್ರಜ್ವಲಿಸುವ ತಾಮ್ರದ ಗೋಲಗಳಂತಿದ್ದರೆ ಭಗವಾನ್ ಶ್ರೀಕೃಷ್ಣನದು ಕಮಲಗಳಂತಿದ್ದವು. ಅಂದರೆ ಇದರರ್ಥ ಅರ್ಜುನ ಹಾಗೂ ಶ್ರೀಕೃಷ್ಣನ ಕೋಪಭಾವ ಒಂದೇ ಮಟ್ಟದಲ್ಲಿರಲಿಲ್ಲ ಎಂದು. ಭಗವಾನ್ ಶ್ರೀಕೃಷ್ಣನು ದಿವ್ಯನಾಗಿದ್ದು ಪ್ರತಿ ಹಂತದಲ್ಲೂ ಅವನು ಪರಾತ್ಪರನು. ಅವನ ಕೋಪವು ಲೌಕಿಕ ಜಗತ್ತಿನ ನಿಸರ್ಗದ ಗುಣಗಳಿಗೆ ಅಧೀನನಾದ ಬದ್ಧಾತ್ಮನ ಕೋಪವಲ್ಲ. ಅವನು ಪರಾತ್ಪರನಾದುದರಿಂದ ಅವನ ಕೋಪ ಮತ್ತು ಪ್ರಸನ್ನತೆಗಳು ಎರಡೂ ಒಂದೇ. ಅವನ ಕೋಪವು ಲೌಕಿಕದ ತ್ರಿವಿಧ ಗುಣಗಳಿಂದ ಪ್ರದರ್ಶಿತವಾದದ್ದಲ್ಲ. ಅದು ತನ್ನ ಭಕ್ತನ ಬಗ್ಗೆ ತನ್ನ ಮನದ ಇಂಗಿತದ ಸಂಕೇತವಷ್ಟೇ, ಏಕೆಂದರೆ ಅದು ಅವನ ದಿವ್ಯ ಸ್ವಭಾವ. ಆದ್ದರಿಂದ ಅವನು ಕೋಪಿಸಿಕೊಂಡರೂ ಕೋಪದ ಉದ್ದೇಶ ಅನುಗ್ರಹವೇ ಆಗಿರುತ್ತದೆ. ಅವನು ಸಕಲ ಸಂದರ್ಭ ಸನ್ನಿವೇಶಗಳಲ್ಲೂ ಪರಿವರ್ತನಾತೀತನು.